ಪತ್ರ ಓದೋಣವಾ? ಗುರುಜಿ, ಪತ್ರವನ್ನ ಗೌತಮಿ ಅವರು ಬರೀತಿದ್ದಾರೆ KR ಪುರಂನಿಂದ. ನನ್ನ ಪೂಜ್ಯ ಗುರುಗಳಾದ ನರೇಂದ್ರ ಬಾಬು ಶರ್ಮಾ ಗುರುಜಿಯವರಿಗೂ ಹಾಗೂ ದಿವ್ಯಾರವರಿಗೂ ನಮ್ಮ ಕುಟುಂಬದ ಪರವಾಗಿ ಕೋಟಿ ಕೋಟಿ ನಮನಗಳು ಅಂತ ಹೇಳ್ತಾರೆ. ನಿಮಗೂ ಕೂಡ ನಮಸ್ಕಾರಗಳು. ಅವರು ಹೇಳ್ತಿದ್ದಾರೆ ಗುರುಜಿ, ಅವ್ರಿಗೆ 3 ಪ್ರಶ್ನೆಗಳನ್ನು ಹೇಳ್ತಾರೆ. ಅದರಲ್ಲಿ ಅವ್ರ ಮನೆ ದೇವರು ಮುನೇಶ್ವರ ಮತ್ತೆ ಕಾಟೇರಮ್ಮ ಅಂತೆ. ಅವ್ರ ಮನೆ ಹಿಂದೆಗಡೆ ಆಲದ ಮರ, ಹಲಸಿನ ಮರ ಹಾಗೆ ಹುಣಸೆ ಮರಗಳಿದೆಯಂತೆ. ಇದನ್ನ ಕಡಿಬಹುದೋ ಇಲ್ವೋ ಅಂತ ಕೇಳ್ತಾ ಇದ್ದಾರೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ, ಮನೆ ದೇವರು ಯಾರು ಅಂತ ಹೇಳಿದ್ರೆ ಮುನೀಶ್ವರ ಮತ್ತು ಕಾಟೇರಮ್ಮ. ಕಾಟೇರಮ್ಮ ಅಂದರೆ ಯಾವತ್ತೂ ಮುಳ್ಳಿನ ಸಂತಿದಲ್ಲಿ, ಹುಳಿಯ ಅಂಬದಲ್ಲಿ, ಯಾವ ಕಾಲಕ್ಕೂ ನಿಂಬೆಹಣ್ಣಲ್ಲಿ ವಾಸವಾಗಿರ್ತಾಳೆ ಅಂತ. ಇಲ್ಲಿ ಹುಣಸೆಹಣ್ಣು ಮರ ಇದ್ದೇ ಇದೆ ಅಂತೀರ, ಭಾಳ ಸಂತೋಷ. ಹುಣಸೆಹಣ್ಣು ಇದೆ ಅಂದರೆ ಕಾಟೇರಮ್ಮ ಇದ್ದೇ ಇದ್ದಾಳೆ. ಮುನೀಶ್ವರ ಅಂದರೆ ಆಲದ ಮರ, ನಿಮಗೆ ಗೊತ್ತಿಲ್ಲದೆ ಮರ ಹಿಂದ್ಗಡೆ ಇದೆ, ಯಾಕೆ ಕಡಿಬೇಕು? ಭಗವಂತ ಜೊತೆಲಿ ಇದ್ದಾನೆ ಅಂತ ಹೇಳಿ ಮನೆ ದೇವರನ್ನು ಸ್ಮರಣೆ ಮಾಡ್ಕೊತ ಆ ಹಿಂದ್ಗಡೆ ಇರತಕ್ಕಂಥ ಹುಣಸೆ ಮರ ಅಥವಾ ಯಾವ ಕಾಲಕ್ಕೂ ಇಲ್ಲಿ ಆಲದ ಮರ, ಆ ಹಳಸಿನ ಮರ ಯಾವ ಕಾಲಕ್ಕೂ ಕಡಿಯೋದು ಬೇಡ. ಹಾಗೆ ಹಿಂದ್ಗಡೆ ಇದ್ದರೆ ಉತ್ತಮ. ಮನೆ ಮುಂಭಾಗದಲ್ಲಂತೂ ಇರಬಾರ್ದು. ಮನೇಲಿ ಮುಂದೆ ಇದ್ರೆ ಬಹಳ ಕಷ್ಟವಾಗುತ್ತೆ. ಆದ್ರಿಂದ ಹಿಂದೆ ಇರೋದ್ರಿಂದ ತೊಂದರೆ ಇಲ್ಲ. ಗುರುಜಿ, ಹಾಗೆ ಅವ್ರು ಕೇಳ್ತಿದ್ದಾರೆ, ಅವ್ರ ಮಗಳಿಗೆ ಬಹಳಾನೇ ಮರವಂತೆ, ನಾನು ಏನ್ ಮಾಡ್ಬೇಕು ಗುರುಜಿ ಅದಕ್ಕೆ ಅಂತ ಕೇಳ್ತಾ ಇದ್ದಾರೆ ಗುರುಜಿ. ನಿಮ್ಮ ಮಗಳಿಗೆ ಮರವಾಗಿರ್ತಕ್ಕಂಥ ಜೀವನವನ್ನ ಸರಿಪಡಿಸ್ಕೋಬೇಕು ಅಂದ್ರೆ ಜ್ಞಾನ ಅಭಿವೃದ್ಧಿಯನ್ನ ಪಡಿಸ್ತಕ್ಕಂಥದ್ದು. ಇದಕ್ಕೆ ಏನು ಹೇಳ್ತೀವಿ, ಕಾಮಕಸ್ತೂರಿ ಅಂತ ಕರಿತೀವಿ. ಈ ಕಾಮಕಸ್ತೂರಿಯನ್ನ ದೇವಿಯ ಸ್ಮರಣೆಗೆ ಮಾಡ್ಕೊತಾ ಇದ್ರೆ ಬಹಳ ವಿಶೇಷ. ಇವಳಿಗೆ ಯಾರಿಗೆ ಪೂಜೆ ಮಾಡಬೇಕು ಅಂದ್ರೆ, ನೈಋತ್ಯದಲ್ಲಿ ವಾಸವಾಗಿರ್ತಕ್ಕಂಥ ನಿರಾಕೃತ್ಯ ಅಥವಾ ದಕ್ಷಿಣದಲ್ಲಿ ವಾಸ ಮಾಡತಕ್ಕಂಥ ಕಾಳಿ ಅಥವಾ ಯಾವ ಕಾಲಕ್ಕೂ ಮಹಾಸೌಮ್ಯ ಕಾಳಿ ಅಂತ ಕರಿತೀವಿ. ಮಹಾಸೌಮ್ಯ ಕಾಳಿ ಅಂದ್ರೆ ನಾವನ್ನ ಬಾಲಾ ಮಂತ್ರ ಅಂತ ಕರಿತೀವಿ. ಓಂ ಐಂ ಹೀಂ ಸ್ಲೌಂ, ಐಂ ಕ್ಲೀಂ ಸೌ, ಸೌ ಕ್ಲೀಂ ಐಂ ಅಂದ್ರೆ ಅದನ್ನ ಬಾಲಾ ಮಂತ್ರ ಅಂತ ಕರಿತೀವಿ. ಈ ಬಾಲಾ ಮಂತ್ರವನ್ನ ನಾವು ಸರಿಪಡಿಸ್ಕೊಳ್ತಕ್ಕಂಥ ವಿಧಾನಕ್ಕೆ ನೀವುಗಳಲ್ಲಿ ಅಷ್ಟೆಲ್ಲ ಕಷ್ಟಪಡಬೇಕು. ಅದಕ್ಕೋಸ್ಕರ ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ಳದೆ ಬೇವಿನ ಮರದಲ್ಲಿ ಪ್ರಾರ್ಥನೆನ ಮಾಡ್ಕೋಬೇಕಾದ್ರೆ ಯಾವಾಗ ಸಂಧ್ಯಾ ಕಾಲದಲ್ಲಿ ಬೇವಿನ ಮರದ ಕೆಳಗೆ ನಾವು ಕೂತ್ಕೊಂಡು ಈ ಮಂತ್ರವನ್ನ ಹೇಳ್ಕೋಬೇಕು. ಯಾವ ಮಂತ್ರವನ್ನ? ದೇವಿಗೆ ಬರ್ತಕ್ಕಂಥ ಯಾವುದೇ ದುರ್ಗಾ ಸಪ್ತಶತಿ ಅಥವಾ ರೌದ್ರವಾಗಿರತಕ್ಕಂಥ ಮಹಾಕಾಳಿ ಅಥವಾ ದಕ್ಷಿಣದಲ್ಲಿರತಕ್ಕಂಥ ದಕ್ಷಿಣೇಶ್ವರ, ಇದನ್ನ ಸ್ಮರಣೆ ಮಾಡಿಕೊಂಡ್ರೆ ಬಹಳ ಉತ್ತಮ. ಬೇವಿನ ಮರದ ಕೆಳಗೆ ಸಾಯಂಕಾಲ ಸಂಧ್ಯಾ ಕಾಲದಲ್ಲಿ ಸೂರ್ಯ ಅಸ್ತವಾಗ್ತಾ ಇದ್ದಾನೆ ಎಂದಾಗ ಪ್ರಾರಂಭಿಸ್ಬಿಟ್ಟು ಕೊನೆ ಕಾಲಕ್ಕೆ ಈ ಜ್ಞಾನ ಚಕ್ಷಸ್ಸನ್ನ ಓದ್ಕೋಬೇಕಾದ್ರೆ ಬೇವಿನ ಮರ ಮೊದಲೇ ಏನು ಮಾಡಬೇಕು, ಒಂದು ಸ್ವಲ್ಪ ಬೇರಿರುತ್ತೆ. ಈ ಬೇರನ್ನ ಬೆಳಗಿನ ಜಾವದಲ್ಲಿ ತಗೋಬೇಕು, ಯಾರು ನೋಡಬಾರ್ದು. ಆ ಬೇವಿನ ಮರದಲ್ಲಿ ತುದಿಯಲ್ಲಿರ್ತಕ್ಕಂಥ ಬೇರು, ಆ ಬೇರು ಏನು ಗೊತ್ತಾ, ಸುಮ್ಮನೆ ಎಲ್ಲ ಮೇಲೆ ಕತ್ತಿಸ್ಕೊಂಬಿಡೋದಲ್ಲ, ಕ್ಲೀನಾಗಿ ಬಂದಿರಬೇಕು. ಕೆಳಭಾಗದ ಸ್ವಲ್ಪ ಅಂದರೆ ಬೇರು ಇಲ್ಲಿತ್ತು ಅಂದರೆ ದೂರದಲ್ಲಿ ಇಲ್ಲಿ ಆ ಬೇರಿನ ತುದಿ ಹೋಗಿರುತ್ತಲ್ಲ ಅಲ್ಲಿ ಸ್ವಲ್ಪ ಆಗೋದು, ಆ ಜಾಗ ಕತ್ತರಿಸ್ಕೋಬೇಕು. ಅಷ್ಟು ಬಿಟ್ಟರೆ ಆ ಕತ್ತರಿಸ್ಕೊಂಡು ಗುಪ್ತವಾಗಿ ತೊಗೊಬೇಕು, ಮನೆಗೆ ಇಟ್ಕೋಬೇಕು. ವೀಳ್ಯದಲ್ಲಿಟ್ಟು ಕುಂಕುಮಾರ್ಚನೆ ಮಾಡಬೇಕು, ಒಂದು ಬಟ್ಲಡಿಕೆ ಇಟ್ಟು ಕುಂಕುಮಾರ್ಚನೆ ಮಾಡಬೇಕು. ಇದು ಮನೇಲೆ. ಅಲ್ಲಿ ಸಂಧ್ಯಾ ಕಾಲದಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಮಗಳನ್ನ ಹಾಗೆ ಮಾಡಿಕೊಂಡು ಈ ಬೇವಿನ ಮರ ಏನು ಪೂಜೆ ಮಾಡಿರ್ತಾರೆ ಅಂದರೆ ಬೇವಿನ ಬೇರು, ಅದನ್ನು ಪೂಜೆ ಮಾಡಿರೋದನ್ನ ಗಂಧದ ಕಲ್ಲಲ್ಲಿ ರಾಚಿ ಹಾಲಲ್ಲೇ ಅದ್ಕೊಂಡು ಆ ರಾಚಿರೋದೆಲ್ಲ ಹಾಲಿಗೆ ಹಾಕಿ ಇವಳು ಕುಡಿಸ್ತಾ ಬನ್ನಿ. ಇವಳೆಲ್ಲಿ ಸ್ಮರಣೆ ಮಾಡ್ಕೊಂಬರೋದು, ಓದೋದಾಗ್ಲಿ ಸ್ಮರಣೆ ಮಾಡ್ಕೊಳ್ಳೋದಾಗ್ಲಿ ಏನೇ ಪದವನ್ನು ಆಗಲಿ ಸಾಯಂಕಾಲ ಸಂಧ್ಯಾ ಕಾಲದಲ್ಲಿ ಮೊದಲೇ ಸೂರ್ಯಾಸ್ತವಾಗಿ ಮೊದಲು ಪ್ರಾರ್ಥನೆ ಮಾಡ್ಕೊಳ್ಳಿ ಬೇವಿನ ಮರದ ಕೆಳಗೆ. ಇದನ್ನ ದಿನಾ ಕುಂಕುಮಾರ್ಚನೆ ಮಾಡಿರ್ತಕ್ಕಂಥದ್ದನ್ನ ರಾತ್ರಿ ರಾಚ್ಕೊಂಡು ಕುಡಿದ್ಬಿಟ್ಟು ಮಾಡ್ಕೊಳ್ಳಿ. ಜ್ಞಾನ ಅಭಿವೃದ್ಧಿ ಹೆಂಗಿರುತ್ತೆ ಅಂದರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಖಂಡಿತವಾಗ್ಲೂ ಅವಳಿಗೆ ಜ್ಞಾಪಕ ಶಕ್ತಿ ನಿಮಗೆ ನಿಮ್ಮ ತಾತನ ಮನೆಯದು ಕೂಡ ಜ್ಞಾಪಿಸ್ಬಿಡ್ತಾಳೆ, ಅಷ್ಟು ಯೋಚನೆ ಇರಲ್ಲ.